ಹೆಲೋ ಡಿಯರ್ ಸ್ಟೂಡೆಂಟ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ KCET ರೌಂಡ್ 2 ಅಡ್ಮಿಷನ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನಿಮ್ಗೆ ಆಲ್ರೆಡಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಈಗ ನೀವು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ರಲ್ಲ, ನೀವು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನೀವು ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗ್ಲೇಬೇಕು. ಓಕೆನಾ? ಆ ತರ ಅಂತ KEA ಕಂಪ್ಲೀಟ್ ಆಗಿ ನಿಮ್ಗೆ ಡೈರೆಕ್ಷನ್ಸ್ ನ ಕೊಟ್ಟಿದೆ. ಮತ್ತೆ ಅಡ್ಮಿಷನ್ ಯಾವಾಗಿಂದ ಶುರುನಪ್ಪ ಅಂದ್ರೆ ನಾಳೆ 25 ಆಗಸ್ಟ್ ಇಂದ 28 ಆಗಸ್ಟ್ ವರೆಗೂ ಮಾತ್ರ ನಿಮ್ಗೆ ಟೈಮ್ ನ ಕೊಟ್ಟಿದ್ದೀನಿ ಅಂತ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ಓಕೆನಾ? 4 ದಿನ ಟೈಮು. ನಾನು ಮೊದಲೇ ಹೇಳಿದ್ದೆ, ಈ ಫೀಸ್ ಎಲ್ಲ ಬೇಗ ನೀವು ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ ಅಂತ. ಓಕೆನಾ? ಒಂದು 4 ಡೇಸ್ ಕೊಟ್ಟಿದ್ರೆ ಅಷ್ಟು ಸಾಕು. ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ವಿತ್ ಒಂದ್ 2 ರಿಂದ 3 ಸೆಟ್ ಜೆರಾಕ್ಸ್ ತಗೊಂಡು, ಫೀಸ್ ಪೇ ಮಾಡಿರ್ತಾರಲ್ಲ ಆ ಸ್ಲಿಪ್ ನು 1-2 ಜೆರಾಕ್ಸ್ ತಗೊಂಡು ಹೋಗಿ ಅಡ್ಮಿಷನ್ ಆಗೋದಷ್ಟೇ. ಓಕೆನಾ? ಆಮೇಲೆ ನೀವು ಅಡ್ಮಿಷನ್ ಆದ್ಮೇಲೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ಬೋದಾ? ಎಸ್, ಪಾರ್ಟಿಸಿಪೇಟ್ ಮಾಡಬಹುದು. ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಿಕಾಸ್ ಇನ್ನ ಡೈರೆಕ್ಷನ್ಸ್ ಬಂದಿಲ್ಲ. ಮತ್ತೆ ರೌಂಡ್ 3 ಅಲ್ಲಿ ಎಡಿಟಿಂಗ್ ಬಿಡ್ತಾರ? ಎಸ್, ರೌಂಡ್ 3 ಸ್ಟಾರ್ಟ್ ಆಗುತ್ತಲ್ಲ, ಲೈಕ್ ಹಿಂಗ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತಲ್ಲ, ಅವ್ರು ನಿಮ್ಗೆ ಎಡಿಟಿಂಗ್ ಬಿಟ್ರು ಆತರ. ಬಟ್ ಹೊಸ ಆಪ್ಷನ್ ಆಡ್ ಮಾಡೋದಕ್ಕೆ ಕೊಡ್ತಾರೋ ಕೊಡಲು ಗೊತ್ತಿಲ್ಲ. ಲಾಸ್ಟ್ ಇಯರ್ ಎಲ್ಲ ಫಸ್ಟ್ ರೌಂಡ್ ಮಾತ್ರ ಕೊಡ್ತಿದ್ದು. ಇವನ್ ಸೆಕೆಂಡ್ ರೌಂಡ್ಗೂ ನಿಮ್ಗೆ ಆಡ್ ಮಾಡೋದು ಅವೆಲ್ಲ ಕೊಡ್ತಿರ್ಲಿಲ್ಲ. ಬರೀ ಡಿಲೀಟ್ ರಿಅರೇಂಜ್ ಮಾಡೋದು ಮಾತ್ರ ಕೊಡ್ತಿದ್ರು. ಸೆಕೆಂಡ್ ರೌಂಡ್ ಅಲ್ಲಿ ದೊಡ್ಡ ಮನ್ಸ್ ಮಾಡಿ ಹೊಸ ಕಾಲೇಜ್ಗಳನ್ನ ಆಡ್ ಮಾಡೋದಕ್ಕೆ ಕೂಡ ಕೊಟ್ರು. ಥರ್ಡ್ ರೌಂಡ್ ಕೊಡ್ತಾರೋ ಕೊಡಲು ಗೊತ್ತಿಲ್ಲ. ಓಕೆನಾ? ಕೊಟ್ರೆ ಒಳ್ಳೇದು, ಕೊಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ನಿಮ್ ಕ್ವಶನ್ ಏನಿರ್ತದಂದ್ರೆ, ರೌಂಡ್ 3 ಒಳಗೆ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ ಅಂತ ಅಲ್ವಾ? ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ. ಇದು ಅನ್ಪ್ರಿಡಿಕ್ಟಬಲ್. ಯಾಕೆ ಇದು ಅನ್ಪ್ರಿಡಿಕ್ಟಬಲ್ ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿರ್ತಾರೆ. ಆ ಮಕ್ಕಳಿಗೆ ಆಲ್ರೆಡಿ ಅಡ್ಮಿಷನ್ ಆಗಿದ್ದೀನಿ, ಮತ್ತೆ ರೌಂಡ್ 3 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ 90% ಸ್ಟೂಡೆಂಟ್ಸ್ ಮನಸ್ಸಲ್ಲಿ ನೋ ಅಂತ ಇರ್ತದೆ. ನಾನು ಥರ್ಡ್ ರೌಂಡ್ ಹೋಗಲ್ಲ. 10% ಸ್ಟೂಡೆಂಟ್ಸ್ ಗೆ ಮಾತ್ರ ಎಸ್, ನಾನು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇರ್ತದೆ. ಓಕೆನಾ? ನೀವ್ ಏನೇ ಇದ್ರು ಸೆಪ್ಟೆಂಬರ್ 15 ಒಳಗಡೆ ಅದೊಂದು AICTC ರೂಲ್, ಅದು ಅವರು ಆಲ್ರೆಡಿ ಅದನ್ನ ರೂಲ್ ನ ಬಿಡುಗಡೆ ಮಾಡಿದ್ದಾರೆ. ಸೆಪ್ಟೆಂಬರ್ 15 ಒಳಗಡೆ ಎಲ್ಲ ಅಡ್ಮಿಷನ್ ಪ್ರೋಸೆಸ್ ಮುಗಿದ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗ್ಬೇಕು ಅಂತ. ಯಾವಾಗ? ಸೆಪ್ಟೆಂಬರ್ 15 ಒಳಗೆ, ಬಿಫೋರ್ ಸೆಪ್ಟೆಂಬರ್ 15 ಒಳಗೆ ಶುರು ಆಗ್ಬೇಕು ಅಂತ. 90% ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಲ್ವಲ್ಲ, ಆದ ಕಾರಣ ಕಟ್ ಆಫ್ ಎಲ್ಲೋ ಅಪರೂಪದಲ್ಲಿ ಇನ್ಕ್ರೀಸ್ ಆಗ್ತದೆ. ಕೆಲವೊಂದ್ ಕಡೆ ಹಂಗೆ ಇರ್ತದೆ. ಯಾರಿಗೋ ಒಂದು ಎಕ್ಸಾಂಪಲ್ 15,000 ಸೀಟ್ ಸಿಕ್ಕಿದೆ ಅಂದ್ರೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಕೂಡ ಕಟ್ ಆಫ್ PDF ತೆಗೆದಾಗ ಆ ಬ್ರಾಂಚ್ ಗೆ 15,000 ಕಟ್ ಆಫ್ ಆಗಿರ್ತದೆ. ಆದ್ರೆ ಕೆಲವೊಂದ್ರಲ್ಲಿ ಏನಾಗುತ್ತೆ ಗೊತ್ತಾ? ಯಾವ್ದೋ ಒಂದು ಕಾಲೇಜಲ್ಲಿ, ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ್ದೋ ಒಂದು ಕೆಟಗರಿಗೆ ಆ ಸ್ಟೂಡೆಂಟ್ ಒಂದು ಮೆಡಿಕಲ್ ಹೋಗ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಅಪ್ಗ್ರೇಡೇಷನ್ ಸಿಗುತ್ತೆ. ಅವಾಗ ಏನಾಗುತ್ತೆ, ಆ ಸೀಟ್ ವೇಕೆಂಟ್ ಉಳಿಯುತ್ತೆ. ಆ ಸೀಟ್ ವೇಕೆಂಟ್ ಉಳಿದಾಗ ಥರ್ಡ್ ರೌಂಡ್ ಅಲ್ಲಿ ಆ ಸ್ಟೂಡೆಂಟ್ ಗೆ ಸಿಗೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಇಯರ್ ನಾನೇ ನೋಡಿದೀನಿ, ಮೆಕ್ಯಾನಿಕಲ್ ಸೀಟು ಯಾವ್ದೋ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ, ಓಕೆನಾ, ಯಾವ್ದೋ ಒಂದು ಕ್ಯಾಟಗರಿ ಬಿಡಿ, 34,000 ಇತ್ತು. 34,000 ಇತ್ತು ಒಂದು ಕ್ಯಾಟಗರಿಗೆ, ಯಾವ್ದೋ ಒಂದು ಕ್ಯಾಟಗರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟು. ಸೆಕೆಂಡ್ ರೌಂಡ್ ಅಲ್ಲಿ ಇದು ಸೆಕೆಂಡ್ ರೌಂಡ್. ಥರ್ಡ್ ರೌಂಡ್ಗೆ ಸೇಮ್ ಬಂದ್ಬಿಟ್ಟು 77,000 ಆಯ್ತು. ಸೇಮ್ ಕಾಲೇಜ್ 77,000 ಆಯ್ತು. ಯಾಕೆ ಈ ತರ ವೇರಿಯೇಷನ್? ಆ ಸ್ಟೂಡೆಂಟ್ ಜಾಗ ಖಾಲಿ ಮಾಡಿರ್ತಾರೆ. ಒಂದು KCET ಇಂದ ಎಕ್ಸಿಟ್ ಆಗಿರ್ಬೋದು, ಇಲ್ಲ ಮೆಡಿಕಲ್ ಸೀಟ್ ಸಿಕ್ಕು ಹೋಗಿರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಅವ್ರ ಏನೋ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ರೀತಿ ವೇರಿಯೇಷನ್ ಆಯ್ತು. ಕೆಲವೊಂದೊಂದ್ ಸತಿ ಎಕ್ಸಾಂಪಲ್ ಯಾವ್ದೋ ಒಂದು ECE ಸೀಟು 21,000 ಇರ್ತದೆ. 21,000 ಕಟ್ ಆಫ್ ಆಗಿದೆ ಅಂತ ಅನ್ಕೊಳ್ಳೋಣ. 21,000 ಇರೋದು ಥರ್ಡ್ ರೌಂಡ್ ಅಲ್ಲಿ 21,100 ಇರೋರ್ಗೂ ಸಿಗಲ್ಲ. 21,100 ಇರೋನ್ಗೂ, 21,001 ಇರೋನ್ಗೂ ಸಿಗಲ್ಲ. ಅರ್ಥ ಆಯ್ತಾ? ದಿಸ್ ಇಸ್ ಅನ್ಪ್ರಿಡಿಕ್ಟಬಲ್. ದಯವಿಟ್ಟು ನಂದಿಷ್ಟು ರ್ಯಾಂಕ್ ಇದೆ, ಸಿಗುತ್ತಾ ಸಿಗಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಡಿ. ಯಾಕಂದ್ರೆ ಇಟ್ ಈಸ್ ಅನ್ಪ್ರಿಡಿಕ್ಟಬಲ್. ನಮಗ್ ಗೊತ್ತಿರಲ್ಲ ಯಾರು ಅಡ್ಮಿಷನ್ ಆಗ್ತಾರೆ, ಯಾರು ಅಡ್ಮಿಷನ್ ಆಗಿಲ್ಲ. ಅಡ್ಮಿಷನ್ ಆಗಿ ಥರ್ಡ್ ರೌಂಡ್ ವೆಯ್ಟ್ ಮಾಡ್ತಿದಾರ ಅಂತಾನು ನಮಗ್ ಗೊತ್ತಾಗಲ್ಲ. ಆದ ಕಾರಣ ನಿಮ್ದು, ಸರ್ ಯಾವ್ದೋ ಒಂದು ಕಾಲೇಜಲ್ಲಿ 11,000 ಇದೆ, ನಂದು 13,000 ರ್ಯಾಂಕ್ ಇದೆ, ಸಿಗುತ್ತಾ? ಗೊತ್ತಿಲ್ಲ. ಸಿಕ್ಕರು ಸಿಗ್ಬೋದು. ನಿಂಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇದೆಯಾ, ಮಾಡು ಪಾರ್ಟಿಸಿಪೇಟ್. ಸಿಗೋದು ಬಿಡೋದು ಅದನ್ನ ಬಿಟ್ಟಾಕೋದು ಸೆಕೆಂಡ್ರಿ. ನಾವು ಫಸ್ಟ್ ವರ್ಕ್ ಮಾಡ್ಬೇಕು ಅಲ್ವಾ? ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ನೀವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಸಿಕ್ಕಿದ್ರೆ ಸಂತೋಷ ಪಡಿ, ಸಿಕ್ಕಲಿಲ್ಲ ಅಂದ್ರೆ ಇರೋ ಕಾಲೇಜ್ನೇ ತೃಪ್ತಿ ಪಡಿ. ಓಕೆನಾ? ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ,
ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ನನ್ಗೆ ಇಷ್ಟ ಇಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿತ್ತಲ್ಲ ಅದೇ ಕಾಲೇಜಿಗೆ ನಾನು ಹೋಗೋದಕ್ಕೆ ಬಯಸ್ತೀನಿ. ನೋ, ಥರ್ಡ್ ರೌಂಡ್ ಅಲ್ಲಿ ಆಟೋಮೆಟಿಕಲಿ ನಿಮ್ ಥರ್ಡ್ ರೌಂಡ್ ಅಲ್ಲಿ ಒಂದು ಸೀಟ್ ಸಿಗುತ್ತಲ್ಲ, ನೀವು ಖಂಡಿತವಾಗ್ಲೂ ಆ ಕಾಲೇಜ್ ಅಡ್ಮಿಷನ್ ಆಗಲೇಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ಆಟೋಮೆಟಿಕಲಿ ಆ ಸೀಟ್ ಇನ್ನೊಬ್ಬ ಸ್ಟೂಡೆಂಟ್ ಹೋಗ್ಬಿಡುತ್ತೆ. ನೀವು ಏನ್ ತಿಪ್ಪುರ್ಲಾಗ ಹೊಡೆದ್ರು ಮತ್ತೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಸೀಟ್ ತಗೊಳಕ್ ಆಗಲ್ಲ. ಅರ್ಥ ಆಯ್ತಾ? ಸಿಂಪಲ್ ಅಷ್ಟೇ. ಹೇಳದ್ನಲ್ಲ, ಕಟ್ ಆಫ್ ಆ ಒಂದು ಬ್ರಾಂಚು ಕಾಲೇಜು ಆ ಕೆಟಗರಿಯಲ್ಲಿ ಆ ಸ್ಟೂಡೆಂಟ್ ಹೋಗಬೇಕು. ಅರ್ಥ ಆಯ್ತು? ಈ ತರ ಇದ್ರಿ. ಲಾಸ್ಟ್ ಇಯರ್ ಈ ಟ್ರಿಪಲ್ ಇ ಬ್ರಾಂಚ್ 20,000 ರ್ಯಾಂಕ್ ಇತ್ತು ಯಾವ್ದೋ ಒಂದು ಪರ್ಟಿಕ್ಯುಲರ್ ಕೆಟಗರಿ ಒಳಗೆ. 33,000 ಏನೋ ಹೋಯ್ತು, 33,000 ಹೋಯ್ತು. 13,000 ಜಂಪ್ ಆಯ್ತು. ಇನ್ಯಾವ್ದೋ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್, ಯಾವ್ದೋ ಕಂಪ್ಯೂಟರ್ ಸೈನ್ಸ್ CSE 9,000 ಇರೋದು 9,100ಗೂ ಹೋಗಲ್ಲ. ಅರ್ಥ ಆಯ್ತಾ? ಬಿಕಾಸ್ 90% ಸ್ಟೂಡೆಂಟ್ಸ್ ಬೇಡ, 85% ಸ್ಟೂಡೆಂಟ್ಸ್ಗೆ ತೃಪ್ತಿ ಇರ್ತದೆ ಮನಸ್ಸಿಗೆ, ನನ್ನ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ. ಅವ್ರು ಯಾತಕ್ಕಾಗಿ ಹೋಗ್ತಾರೆ ಅಲ್ವಾ? 9K ಇರೋದು 9,100ಗೂ ಹೋಗಲ್ಲ. ಅದು ಅನ್ಪ್ರಿಡಿಕ್ಟೇಬಲ್. ದಯವಿಟ್ಟು ನಿಮ್ಮ ರ್ಯಾಂಕ್ ಕೆಟಗರಿ ಹಾಕ್ಬಿಟ್ಟು ಈ ಕಾಲೇಜಲ್ಲಿ ಸಿಗುತ್ತಾ ಅಂತ ಕೇಳಕ್ ಹೋಗ್ಬಿಡಿ. ಲಕ್ ಇದ್ರೆ ಸಿಗ್ತದೆ, ಅದೊಂಥರ ಲಕ್ ಪ್ರಶ್ನೆ ಬಂದ್ಬಿಡ್ತದೆ. ಯಾಕಂದ್ರೆ ಥರ್ಡ್ ರೌಂಡ್ ಅಂದ್ರೆ ಅದು ಹಂಗೇನೆ. ಯಾಕಂದ್ರೆ ಖಾಲಿ ಆಗಿದ್ರೆ ಸಿಗುತ್ತೆ, ಅಲ್ಲಿ ಸೀಟೇ ಇಲ್ಲ ಅಂದ್ರೆ ಸಿಗದೇ ಇಲ್ಲ. ಅರ್ಥ ಆಯ್ತಾ? ಇದನ್ನ ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಹಾಕಿ. ನಾನು ಆಲ್ರೆಡಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಹಾಕಿದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಅಡ್ಮಿಷನ್ ಆಗಿ, ಓಕೆನಾ? ಜಾಸ್ತಿ ಲೇಟ್ ಮಾಡಬೇಡಿ. ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಡ್ಮಿಷನ್ ಆಗಿ. 25th 26th ಆತರ ಬೇಗ ಅಡ್ಮಿಷನ್ ಆಗಿ. ತುಂಬಾ 28th ವರ್ಗು ಎಲ್ಲ ಇಟ್ಕೊಂಬೇಡಿ. ಆದಷ್ಟು ಬೇಗ ಆಗ್ರಿ. ಆಲ್ ದ ಬೆಸ್ಟ್. ಏನಾದ್ರು ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ನ ಮಾಡಿ, ಓಕೆನಾ? ಥ್ಯಾಂಕ್ ಯು.